ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಈಗ ರಿಯಾಕ್ಟ್ ಮಾಡಿದ್ದಾರೆ. ಪದೇ ಪದೇ ಯಾಕೆ ಭೇಟಿ ಆಗ್ತೇವೆ ಅಂದ್ರೆ ನಾವೆಲ್ಲ ಒಟ್ಟಾಗಿದ್ದೇವೆ ಅನ್ನುವಂತ ಮಾತನ್ನ ಈಗ ಗೃಹ ಸಚಿವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ನಾವೆಲ್ಲ ನಿಲ್ಬೇಕು. ಗೃಹ ಸಚಿವರು ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಹಗರಣ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ನಾವು ಕೂಡ ಸಂಘಟನೆ ಮಾಡಬೇಕು ಅಂತ ಭೇಟಿ ಮಾಡ್ತೀವಿ ಎಂದಿದ್ದಾರೆ ಗೃಹ ಸಚಿವರು. ಸರ್ಕಾರವನ್ನ ಬಿಜೆಪಿ ಅಸ್ಥಿರಗೊಳಿಸೋದಕ್ಕೆ ಮುಂದಾಗಿದೆ. ಆದರೆ ಬಿಜೆಪಿಯವರ ಯಾವ ಪ್ರಯತ್ನನೂ ಕೂಡ ಫಲ ಕೊಡಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಕೂಡ ಭೇಟಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ರು, ಅದರಲ್ಲೇನು ರಹಸ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಅವರೊಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಅದು ಬಂದಾಗ ನಾನು ಇದ್ದೇನೆ ಅಂತೇಳಿ ಗೊತ್ತಾದ ಮೇಲೆ ಅಲ್ಲಿ ಐಬಿಗೆ ಬರೋಕ್ಕೆ ಹೊರಟರು. ನಾನು ಅಷ್ಟವರೆಗೆ ನಮ್ಮ ಕ್ಯಾಂಪಸ್ಗೆ ಹೋಗಿದ್ದೆ. ಅಲ್ಲಿಗೆ ಬಂದಲ್ಲಿ ಪಾಪ ಊಟನೂ ಮಾಡಿರಲಿಲ್ಲ. ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು ಹೋದರು. ಇಲ್ಲ ಊಟ ಏನು ಚರ್ಚೆ ಇಲ್ಲ, ಊಟನೇ ಚರ್ಚೆ. ಇಲ್ಲ ಅದು ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಸಿಕ್ಕಿದಾಗೆಲ್ಲನೂ ನಾವು ಅದನ್ನೇ ಮಾತಾಡ್ತಾ ಇರೋಕೆ ಆಗೋದಿಲ್ಲ. ಯಾವಾಗ ಮಾತಾಡ್ಬೇಕೋ ಅವಾಗ ಖಂಡಿತವಾಗಿ ಮಾತಾಡ್ತೀವಿ. ಮಾತಾಡಲ್ಲ ಅಂತ ಸುಳ್ಳು ಹೇಳೋದಿಲ್ಲ, ಮಾತಾಡ್ತೀವಿ. ಆ ಸಂದರ್ಭ ಬಂದಾಗ ಮಾತಾಡ್ತೀವಿ. ಸಂದರ್ಭ ರಾಜಕೀಯ ಮಾತಾಡೋಕೆ ಸಂದರ್ಭ ಬಂದಾಗ ಮಾತಾಡ್ತೀವಿ. ಈಗ ಬಂದಿಲ್ಲ. ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರು ಪದೇ ಭೇಟಿ ಆಗ್ತಿದ್ದಾರೆ. ಎಲ್ಲಿ ಪದೇ ಭೇಟಿ ಆದರು? ಈ ಒಂದು ಮೂಢ ಹಗರಣ ಕೇಳಿಬಂದ ಸುಮಾರು 4-5 ಸರಿ. ಹೌದು, ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕು. ಮಾನ್ಯ ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಿಲ್ಲಬೇಕು. ನಮ್ಮ ಹಗರಣ ಅಂತೇಳಿ BJP ಅವರು ಏನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಕೂಡ ಸಂಘಟನೆ ಮಾಡಬೇಕು ಅಂತೇಳಿ ನಾವು ಭೇಟಿ ಆಗ್ತೀವಿ. ಅದರಲ್ಲಿ ಏನು ತಪ್ಪಿದೆ? ಸಿಎಂ ದಲಿತ ಸಿಎಂ ಈ ಥರದ್ದು ಅವೆಲ್ಲ ಏನು